ಸಚಿವ ಬಿ. ನಾಗೇಂದ್ರ ವಿರುದ್ಧ ಆರೋಪ ಮಾಡುತ್ತಿರುವ ದಲಿತ ವಿರೋಧಿ ಬಿಜೆಪಿ ಪಕ್ಷದ ವಿರುದ್ಧ ತಡರಾತ್ರಿ ಪಂಜಿನ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಎಸ್ಟಿ ಸಮುದಾಯ ಮತ್ತು ಯುವ ಕಾಂಗ್ರೆಸ್ನ ವತಿಯಿಂದ ಪ್ರತಿಭಟನೆ ನಡೆಸಿದ್ದು, ಬಿಜೆಪಿ ಪಕ್ಷದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದು, ಬಳ್ಳಾರಿ ಗ್ರಾಮಾಂತರ ಶಾಸಕ ಮತ್ತು ಸಚಿವ ಬಿ. ನಾಗೇಂದ್ರ ವಿರುದ್ಧ ಆರೋಪ ಮಾಡುತ್ತಿರುವ ದಲಿತ ವಿರೋಧಿ ಬಿಜೆಪಿ ಪಕ್ಷದ ವಿರುದ್ಧ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಜಾತಿಗಳ ನಡುವೆ ಕಲಹ ಉಂಟು ಮಾಡಲು ಯತ್ನಿಸುತ್ತಿರುವ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಹಾಗೂ ಪಕ್ಷದ ನಾಯಕ ಆರ್. ಅಶೋಕ್ ವಿರುದ್ಧ ಕಾಂಗ್ರೆಸ್ನ ವತಿಯಿಂದ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇದೇ ವೇಳೆ ಮಾತನಾಡಿದ ಕಾರ್ಯಕರ್ತರು, ದಲಿತ ವಿರೋಧಿ ನೀತಿ ಅನುಸರಿಸುತ್ತಿರುವ ವಿಜಯೇಂದ್ರ ಅವರು ಮುಂದಿನ ಚುನಾವಣೆಯಲ್ಲಿ ಶಿಕಾರಿಪುರದಿಂದ ಗೆದ್ದು ತೋರಿಸಲಿ ಎಂದು ಸವಾಲು ಹಾಕಿದರು. ವಿಜಯೇಂದ್ರರ ಅಸಲಿ ಮುಖ ದಲಿತರಿಗೆ ತಿಳಿದಿದೆ. ಜಾತಿಗಳ ನಡುವೆ ಎತ್ತಿಕಟ್ಟುವ ಕೆಲಸ ಮಾಡುತ್ತಿರುವ ವಿಜಯೇಂದ್ರ ಇವರನ್ನು ನಿಲ್ಲಿಸದೆ ಹೋದರೆ ದಲಿತರು ನಿಮ್ಮಗಳನ್ನು ರಾಜ್ಯದಲ್ಲಿ ಇಲ್ಲಿ ಓಡಾಡಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಪಕ್ಷಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಚಿತ್ರದುರ್ಗದಲ್ಲಿ ಪ್ರತಿಭಟನೆ ಮಾಡ್ತಿದೀವಿ. ಒಂದು ವಿಜಯೇಂದ್ರನಿಗೊಂದು ಚಾಲೆಂಜ್ ಮಾಡ್ತೀನಿ ಇವತ್ತು. ಈ ಚಾಲೆಂಜ್ ನೋಡಿ ಅಕ್ಸೆಪ್ಟ್ ಮಾಡಬೇಕು. ಇದೇ ಶಿಕಾರಿಪುರದಲ್ಲಿ ಅವ್ರು ನೆಕ್ಸ್ಟ್ ಚುನಾವಣೆ ನಿಂತು ಗೆದ್ರೆ ಅವ್ರು ಹೇಳ್ದಾಗ ನಾವು ಕೇಳ್ತೀವಿ, ಭಾಗಿಯಾಗ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದೇ 4-5 ಸಾವಿರ ಓಟಿನ ಈ ಸಲ ಗೆದ್ದಿದ್ದಾರೆ. ಅವ್ರಿಗೆ ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಶಿಕಾರಿಪುರದಲ್ಲಿ ಎಲೆಕ್ಷನ್ನಲ್ಲಿ ನಿಲ್ಲಲ್ಲ. ಆ ತಾಕತ್ತು ದಮ್ಮು ಅವರಲ್ಲಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವ್ರು SC/ST ಸಮುದಾಯಗಳನ್ನ ಎತ್ತಿ ಕಟ್ಟಿ ಜಗಳ ಹಚ್ಚಿ ಸೈಡಲ್ಲಿರೋಂಥ ನಾಯಕ, ಅವ್ರು ಪ್ರಶ್ನಾತೀತ ನಾಯಕರು ಅಲ್ಲ. ಯಾವತ್ತೂ ಕೂಡ ಬಿಜೆಪಿ ಸರ್ಕಾರನ ಅವರೇ ಕೆಡೋದ್ರಲ್ಲಿ ನಂಬರ್ 1 ಇರ್ತಾರಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವ್ರು ನಿಜವಾದ ನಾಯಕರಾಗಿದ್ರೆ ಶಿಕಾರಿಪುರದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಿಂತು ಗೆದ್ದು ತೋರಿಸ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ಗೊತ್ತಿರುವಂತೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ವಿಜಯೇಂದ್ರ ಕಳ್ಳರ ಗುಂಪಿನ ನಾಯಕ ಅಂತೇಳಿ. ಮೊದಲನೇದಾಗಿ ದಲಿತ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಿದ್ದಾನೆ. ಇಡೀ ರಾಜ್ಯದಲ್ಲಿ ಜಾತಿಗಳನ್ನು ಎತ್ತಿಕಟ್ಟಂತ ಕೆಲಸ ಮಾಡ್ತಿದ್ದಾನೆ. ಮಿಸ್ಟರ್ ವಿಜಯೇಂದ್ರ, ಜನಾರ್ದನ್ ರೆಡ್ಡಿ, ಆರ್. ಅಶೋಕ್, ನೀವುಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಸಂಚಾರ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಇದು ದಲಿತರು ಎಚ್ಚರಿಕೆ ಗಂಟೆ ಕೊಡ್ತಿದ್ದೀವಿ ನಿಮಗೆ. ಈ ಮೂಲಕ ಪ್ರತಿ ಕ್ಷಣದಲ್ಲಿ ಬಿಜೆಪಿಯಲ್ಲಿ 66% ಎಲ್ಲ ನಾಯಕರು ಕೂಡ ಭ್ರಷ್ಟೆ. 164 ಹಗರಣಗಳು ನಿಮ್ಮ ಮೇಲಿದ್ದಾವೆ. 2019ರಲ್ಲಿ ಏನಾಗಿದೆ ಅಂತ ಗೊತ್ತು. ಆಮೇಲೆ ಜೊತೆಗೆ ಮೊಟ್ಟೆ ಹಗರಣ ನಡೆಯುತ್ತೆ, ಈ ಹಿಂದೆ ಮನಿ ಲ್ಯಾಂಡ್ರಿಂಗ್ ಹಗರಣ ನಡೆಯುತ್ತೆ. ನೀವೇ ನಿಮ್ಮ ತಂದೆಯವರ ಚೋಟ ಸೈನ್ ಮಾಡಿ ಕೂಡ ನೀವು ಲಂಚ ಪಡಿತೀರಿ. ಈ ರೀತಿ ಹಗರಣಗಳು ನಿಮ್ಮ ಮೇಲೆ ಇದೆ. ಇದನ್ನು ಬಿಟ್ಟು ಕ್ಷುಲ್ಲಕ ಕಾರಣಕ್ಕೆ ದಲಿತ ನಾಯಕ, ಪ್ರಶ್ನಾತೀತ ನಾಯಕ ಬಿ. ನಾಗೇಂದ್ರರವ್ರ ಮೇಲೆ ಆರೋಪ ಮಾಡ್ತಿದ್ದೀರಿ. ಜೊತೆಗೆ ರಾಮುಲು ಇವ್ರನ್ನ ಎಸ್ ಟಿ ಮೋರ್ಚಾವನ್ನು ಎತ್ತಿಕಟ್ಟಿ ನೀವು ನಾಟಕ ಆಡ್ತಿದ್ದೀರಿ. ಇಲ್ಲಿಗೆ ಬಿಡಬೇಕು. ಇದೇ ಕೊನೆ ಎಚ್ಚರಿಕೆ. ಇಲ್ಲಾಂದರೆ ನಿಮ್ಮ ನಾಯಕರುಗಳ ವಿರುದ್ಧ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಕರಪತ್ರ ಹಂಚುವ ಮೂಲಕ ನಿಮ್ಮ ಸೋಲಿಗೆ ಕಾರಣವಾಗ್ತೀವಿ ಅಂತ ಎಚ್ಚರಿಕೆ ಕೊಡ್ತಿದ್ದೀನಿ.